ದೇಶದ ಸಂವಿಧಾನದ 75ನೇ ವರ್ಷಕ್ಕೆ ಕಾಲಿಟ್ಟ ಹಿನ್ನೆಲೆಯಲ್ಲಿ ಲೋಕಸಭೆಯಲ್ಲಿ ವಿಶೇಷ ಚರ್ಚೆ ನಡೀತಾ ಇದೆ. ಈ ಮಧ್ಯೆ ಪ್ರಿಯಾಂಕಾ ವಾದ್ರಾ ಅವರು ಮಾತನಾಡಿದರು. ರಾಜನ ಕಥೆಯೊಂದನ್ನು ಹೇಳಿ ಪ್ರಧಾನಿ ಮೋದಿಯನ್ನು ಪರೋಕ್ಷವಾಗಿ ಟೀಕೆ ಮಾಡಿದರು. ಬಿಜೆಪಿ ಯಾವಾಗಲೂ ಭೂತಕಾಲದ ಬಗ್ಗೆ ಮಾತಾಡುತ್ತೆ. ದೇಶದಲ್ಲಿ ನಡೆಯುವ ಎಲ್ಲದಕ್ಕೂ ನೆಹರು ಕಾರಣನ್ರಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ದೇಶದ ನಿರ್ಮಾಣದಲ್ಲಿ ಅವರ ಪಾತ್ರ ಅಳಿಸೋಕೆ ಯಾರಿಗೂ ಸಾಧ್ಯ ಇಲ್ಲ. ಕೇವಲ ಒಬ್ಬರ ರಕ್ಷಣೆಗೆ 142 ಕೋಟಿ ಪ್ರಜೆಗಳ ಹಿತ ಕಡೆಗಣಿಸಲಾಗಿದೆ ಅಂತ ಮಾತಾಡಿದರು ಅದಾನಿ ಅವರ ಬಗ್ಗೆ. ಇನ್ನು ಸಂವಿಧಾನ ರೂವಾರಿಗಳನ್ನು ಕೆಲವರು ಬೇಕಂತಲೇ ಕಡೆಗಣಿಸಿದ್ದಾರೆ ಅಂತ ರಾಜನಾಥ್ ಸಿಂಗ್ ಅವರು ಶುರು ಮಾಡಿದರು. ಕಾಂಗ್ರೆಸ್ಗೆ ಒಂದು ಬಿಲೀಫ್ ಇದೆ, ಸಂವಿಧಾನ ನಮ್ದು ಅಂತ. ನಿಮ್ದಲ್ಲ, ಎಲ್ಲಾರ್ದು, ಇಡೀ ದೇಶದ, ನಿಮ್ದೇನಲ್ಲ. ಸಿ ಬಿಜೆಪಿಯವ್ರು ಬಂದಿದ್ದಿದ್ರೆ ಬದಲಾಯಿಸ್ಬಿಡ್ತಿದ್ರು. ಅದು ಪದೇ ಪದೇ ಅದನ್ನೇ ಅದು ಸುಮ್ಮನೆ ಹಂಗೇ ಹೇಳ್ತಿರೋದನ್ನ. ಓಕೆ, ಬಂದಿದ್ರೆ ಬದಲಾಯಿಸ್ಬಿಡ್ತಿದ್ರು ಅಂತ ಇಟ್ಕೊಳ್ಳೋಣಪ್ಪ. ಬದಲಾಯಿಸ್ಬಿಡ್ತಿದ್ರು ಅಂತಾನೆ ಇಟ್ಕೊಳ್ಳೋಣ. ಮುಂದೆ ಏನು ಅಲ್ರಿ, ಮೆಜಾರಿಟಿನೇ ಇಲ್ಲದೆ ಎಮರ್ಜೆನ್ಸಿ ತಂದಾಗ ಏನು ತಂದಿದ್ದು? ಹೌ ಕ್ಯಾನ್ ಕಾಂಗ್ರೆಸ್ ಇಗ್ನೋರ್ ಎಮರ್ಜೆನ್ಸಿ? even apologize to this country. ಕ್ಷಮೆ ಕೇಳಿಲ್ಲ. ಇಲ್ಲಿ ಕಾಂಗ್ರೆಸ್ನಲ್ಲಿರುವವರು ಲಾಠಿ ಏಟ್ ತಿಂದವರು ಅಲ್ಲಿ ಕೂತಿದ್ದಾರೆ, ಬೆನ್ಮೂಳೆ ಬಗ್ಗಿಸ್ಕೊಂಡು ಅಧಿಕಾರಕ್ಕೋಸ್ಕರ. ಇವತ್ತುವೆ ಈ ದೇಶ ನೋಡಿದ ಅತ್ಯಂತ ಕರಾಳವಾದಂತಹದ್ದು ಇದದು. ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ಅದನ್ನು ಹೇಳ್ಬಿಟ್ಟು ಹೇಳಿ. ಸಂವಿಧಾನದ ಮೇಲೆ ದಾಳಿ ಆಗಿರೋದು. ಸಂವಿಧಾನ ಏನು ಪವಿತ್ರವಾಗಿ ನಾವು ಇದರಲ್ಲಿ ಮಸ್ಲಿನ್ ಕ್ಲಾತಲ್ಲಿ ಸುತ್ಕೊಂಡ್ಬಿಟ್ಟು, ಇದ್ರ ಕ್ಲಾತಲ್ಲಿ ಶಾಲಲ್ಲಿ ಸುತ್ಕೊಂಡ್ಬಿಟ್ಟು ಓಡಾಡ್ತಿದ್ದೀವಿ ಅಂತ ಬಿಡಬೇಡಿ. ಓಕೆ, ಹೈಯೆಸ್ಟ್ ರಾಜ್ಯಗಳನ್ನು ಅಧಿಕಾರದಿಂದ ಕಿತ್ತಾಕಿರೋದು ಯಾರು? ಕಾಂಗ್ರೆಸ್. ಮತ್ತೆ ಸುಮ್ಮನೆ ಚರ್ಚೆ. ಒಂದು EVM ಬೈದಿದ್ದಾರೆ ಇವತ್ತು ಅವ್ರ ಭಾಷಣದಲ್ಲಿ. ಹೌದು, ದೂದ್ ಕಾ ದೂದ್, ಪಾನಿ ಕಾ ಪಾನಿ ಅಂತೇನೋ ಹೇಳಿದ್ದಾರೆ ಅವರು. ಹೌದು. ಕರ್ನಾಟಕದಲ್ಲಿ ದೂದಾ ಪಾನಿನಾ? ಬ್ಯೂಟಿಫುಲ್ ಪಾಯಿಂಟ್. ತೆಲಂಗಾಣನಲ್ಲಿ ದೂದಾ ಪಾನಿನಾ? ಮಹಾರಾಷ್ಟ್ರನಲ್ಲಿ ಮೊನ್ನೆ ಪಾರ್ಲಿಮೆಂಟ್ ನಡೆದಾಗ ದೂದಾ ಪಾನಿನಾ ಅಂತ ಯಾರು ಕೇಳಬಾರ್ದು? ಆವಾಗ ಬಂದೇ ಬರುತ್ತೆ. ಮತ್ತೆ ಬ್ಯಾಲೆಟ್ ಪೇಪರ್ ಬಂದ್ಬಿಡಿ, ಗೊತ್ತಾಗೋಗುತ್ತೆ ಅಂತಾರೆ. ತಿರ್ಪಿ ಅವನಿಗೆ ಬಿರಿಯಾನಿ ತಿನ್ಬೇಕು ಅಂತ ಬಹಳ ಆಸೆ ಇರುತ್ತೆ. ಬಿರಿಯಾನಿ ಸಿಗದೆ ಇದ್ದಾಗ ಪ್ರಾಣಿ ಹಿಂಸೆ ಮಹಾಪಾಪ ಅಂತ ಬಿಲ್ಡಪ್ ಕೊಟ್ಬಿಡ್ತಾರೆ. ಆ ತರ ಕಿತ್ತೋ ಜಾತಿಗೆ ಸೇರಿದವರು ಇವರು. ಭಾಷಣ ಚೆನ್ನಾಗಿ ಮಾಡಿದಾರಂತೆ, ನಾನು ನೋಡಿಲ್ಲ. ಭಾಷಣ ಚೆನ್ನಾಗಿ ಮಾಡಿ ಮಾಧ್ಯಮದವ್ರಿಗೂ ಹೇಳಿದಾರಂತೆ, ಎಲ್ಲ ನೀವು ಡಂಗೂರ ಹೊಡಿತೀರಿ. ಆಯ್ತರಪ್ಪ, ನಾವು ಡಂಗೂರನೇ ಹೊಡಿತೀವಪ್ಪ, ತಾಮಟೆ ಹೊಡಿತೀವಿ, ತುತ್ತೂರಿ ಹೊಡಿತೀವಿ, ಪಿಪಿ ಹೊಡಿತೀವಿ ಅಂತಾನೆ ಇಟ್ಕೊಳ್ಳೋಣ. ನಮ್ಮಿಂದ ಓಟ್ ಬೀಳಲ್ಲ, ಓಟ್ ಬರಲ್ಲ ಅಂತ ನೀವೇ ಹೇಳಿದ್ದೀರಲ್ಲ. ಹೌದು. ನಾವು ಪಿಪಿ ಹೊಡೆದ್ರೇನು, ತುತ್ತೂರಿ ಹೊಡೆದ್ರೇನು, ಜಾಕ್ಟೆ ಹೊಡೆದ್ರೇನು, ಏನು ನಿಮಗೆ ಪ್ರಾಬ್ಲಮ್ಮು? ಬರಲ್ವಲ್ಲ ಓಟು ಮಾಧ್ಯಮದಿಂದ ಅಂತ ನೀವೇ ಹೇಳಿರೋದಪ್ಪ. ಬಹಿರಂಗವಾಗಿದೆ ಸ್ಟೇಟ್ಮೆಂಟ್. ಅದಾನಿ ಇದು ಒಬ್ಬನಿಗೋಸ್ಕರ 142 ಕೋಟಿ ಜನಗಳದ್ದು ಹಿತ. ಪರ್ಫೆಕ್ಟ್ ಅಪ್ಪ. ಅದರಲ್ಲಿ ತೆಲಂಗಾಣ ಜನನೂ ಸೇರಿದಾರೋ ಸೇರಿಲ್ವೋ ರೇವಂತ್ ರೆಡ್ಡಿ ಕೇಳ್ಬಿಟ್ಟು ಹೇಳಿ ಪ್ಲೀಸ್. ನೀವು ಸುಮ್ಮನೆ ಪ್ಲೀಸ್ ನೋಡಿ, ಪ್ಲೀಸ್. ಒಂದಾದ್ಮೇಲೆ ಅಗ್ರಿಮೆಂಟ್ಗೆ ಸೈನ್ ಗುದ್ದಿದಾರಲ್ಲ ಅಲ್ಲಿ ಅದಾನಿ ಜೊತೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ನಾನ್ ಸತ್ಯ ಹೇಳ್ತೀನಿ, ಊರಲ್ಲಿರೋರಿಗೆಲ್ಲ ನನ್ನ ಬಗ್ಗೆ ಬೇಜಾರು. ನಾನು ವರ್ಷ ನನ್ನ ಮಗ, ಕಚ್ಚರ ನನ್ನ ಮಗ.